ಕರಾವಳಿಯಲ್ಲಿ ದೈವ ಕಾರ್ಣಿಕದ ಹೋರಾಟ. ಕಾಂತೇರಿ ಧೂಮಾವತಿ ದೈವ ಪೂಜೆಗೆ ತಡೆಯನ್ನ ಒಡ್ಡಲಾಗಿದೆ. ದೈವವನ್ನ ನಿಂದಿಸಿ ಅವಮಾನಿಸಿದ್ರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಮುಂಚೂಣಿಗೆ ಬರ್ತಾ ಇದೆ. ಅಷ್ಟಕ್ಕೂ ಏನಿದು ವಿವಾದ? ಈ ವಿವಾದದಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಬನ್ನಿ ನೋಡ್ಕೊಂಡು ಬರೋಣ. ಕರಾವಳಿಯಲ್ಲಿ ದೈವ ಕಾರ್ಣಿಕ ಹೋರಾಟ. ಕಾಂತೇರಿ ಧೂಮಾವತಿ ದೈವ ಪೂಜೆಗೆ ತಡೆ. ದೈವ ನಿಂದಿಸಿ ಅವಮಾನಿಸಿದ್ರ ಅಧಿಕಾರಿಗಳು. ತುಳುನಾಡಿನಲ್ಲಿ ದೈವಗಳು ತಮ್ಮ ಇರುವಿಕೆ ಹಾಗೂ ಕಾರ್ಣಿಕವನ್ನ ಆಗಾಗ್ಗೆ ತೋರಿಸುತ್ತಲೇ ಬಂದಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮಂಗಳೂರು ವಿಶೇಷ ಆರ್ಥಿಕ ವಲಯದ ಆವರಣದಲ್ಲಿ ಕಳೆದ 19 ವರ್ಷಗಳಿಂದ ಆರಾಧನೆಗೊಳ್ಳುತ್ತಿರುವ ನೆಲ್ಲಿದಡಿ ಗುತ್ತು ಶ್ರೀ ಕಾಂತೇರಿ ಧೂಮಾವತಿ ದೈವ ಇದೆ. ಹೌದು, 2006ರಲ್ಲಿ ಮಂಗಳೂರು ಹೊರವಲಯ ಬಜಪೆ ಸಮೀಪ ಸುಮಾರು 2,500 ಎಕರೆ ಭೂಮಿಯನ್ನು ಎಂಇಝೆಡ್ಗಾಗಿ ಭೂಸ್ವಾಧೀನ ಮಾಡಲಾಗಿತ್ತು. ಸಾವಿರಾರು ಎಕರೆ ಕೃಷಿ ಭೂಮಿ ಸೇರಿ ಮನೆ, ಮಠ, ಮಂದಿರ, ಮಸೀದಿ, ಚರ್ಚ್ ಧ್ವಂಸ ಮಾಡಿ ಜನರನ್ನು, ದೇವರನ್ನು ಸ್ಥಳಾಂತರ ಮಾಡಿ ಕೈಗಾರಿಕಾ ವಲಯವನ್ನು ಸ್ಥಾಪಿಸಲಾಗಿತ್ತು. ಆದರೆ ಅಲ್ಲೇ ಇದ್ದ ನೆಲ್ಲಿ ದಡಿಗುತ್ತು ಶ್ರೀ ಕಾಂತೇರಿ ಧೂಮಾವತಿ ದೈವಸ್ಥಾನವನ್ನು ಮಾತ್ರ ಧ್ವಂಸ ಮಾಡಲು, ಸ್ಥಳಾಂತರ ಮಾಡಲು ಯಾರಿಗೂ ಸಾಧ್ಯವಾಗಿಲ್ಲ. ಅದನ್ನು ಮುಟ್ಟಲು ಬಂದಾಗ ದೈವದ ಶಕ್ತಿಯಿಂದಲೇ ದೈವದ ಭೂಮಿ ಹಾಗೂ ದೈವ ಅಲ್ಲೇ ಉಳಿದಿತ್ತು. ಇಡೀ ಊರನ್ನೇ ಒಕ್ಕಲೆಬ್ಬಿಸಿದರು. ಈ ಕಾಂತೇರಿ ಧೂಮಾವತಿ ದೈವವನ್ನ ಒಕ್ಕಲೆಬ್ಬಿಸೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಕೈಗಾರಿಕಾ ಪ್ರದೇಶದ ಒಳಗೆ ಉಳಿದುಕೊಂಡ ದೈವದ ಪೂಜೆ, ಉತ್ಸವ, ನೇಮೋತ್ಸವ ಮಾಡಲಾಗ್ತಾ ಇತ್ತು. ಕಳೆದ 19 ವರ್ಷದಿಂದಲೂ ಅನುಮತಿ ಪಡೆದು ದೈವಾರಾಧನೆ ಮಾಡಲಾಗುತ್ತಿತ್ತು. ಆದ್ರೆ ಇದೀಗ ಅದಕ್ಕೂ ಅಧಿಕಾರಿಗಳು ತಡೆಯೊಡ್ಡಿದ್ದು ದೈವ ಭಕ್ತರನ್ನು ರೊಚ್ಚಿಗೆಬ್ಬಿಸಿದೆ. SEZ ಬಂದಾಗಿನಿಂದ 2006ರಿಂದ ವಿಶೇಷ ರೀತಿಯ ಸಮಸ್ಯೆಗಳು ನೆಲ್ಲಿದಡಿ ಮನೆತನಕ್ಕೆ ಆ ಊರಿನವರಿಗೆ ಎದುರಾಗಿದೆ. ಸ್ಥಳಾಂತರ ಆದರೂ ಕೂಡ ನಾನು ಇಲ್ಲಿಂದ ಕದಲುವುದಿಲ್ಲ ಅಂತ ಹೇಳಿ ನುಡಿಕೊಟ್ಟ ಪ್ರಕಾರ ದೈವಕ್ಕೆ ನಡೆಯುವಂಥ ಕೆಲಸಗಳು, ದೈವಕ್ಕೆ, ನಾಗದೇವರಿಗೆ ಸಾಂಪ್ರದಾಯ ಪ್ರಕಾರವಾಗಿ ನಡೆದುಕೊಂಡು ಬರಬೇಕು ಅನ್ನೋದು ತುಳುವರ ನಂಬಿಕೆ. ಈ ಕಳೆದ ಸಂಕ್ರಮಣದ ದಿವಸಕ್ಕೆ ಅನುಮತಿಗೆ ಹೋದಾಗ ಈ ತಿಂಗಳಲ್ಲಿ ನಿಮಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಮೇಲಾಧಿಕಾರಿಯಿಂದ ನೀವು ಅದಕ್ಕೆ ಮನವಿಯನ್ನು ಕೊಟ್ಟು ಅನುಮತಿಯನ್ನು ಪಡ್ಕೊಂಡು ಬಂದರೆ ಮಾತ್ರ ನಿಮಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿಂದ ಕಾಂತೇರಿ ಜಮಾತಿ ದೈವವನ್ನು ನಿಮಗೆ ಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಪ್ರತಿ ತಿಂಗಳ ಸಂಕ್ರಮಣದಂದು ದೈವದ ಪೂಜೆ ಮಾಡೋಕೆ ನೆಲ್ಲಿದಡಿ ಗುತ್ತಿನ ಕುಟುಂಬಸ್ಥರು ಎಂಎಸ್ಇಝೆಡ್ನಿಂದ ಒಳ ಹೋಗುವ ಅನುಮತಿ ಪಡಿತಾ ಇದ್ರು. ನೇಮೋತ್ಸವ ನಡೆಯುವಾಗ್ಲೂ ಅನುಮತಿ ಪಡೆದು ನಡೆಸ್ತಾ ಇದ್ರು. ಅಧಿಕಾರಿ, ಸಿಬ್ಬಂದಿ ಭಾಗಿಯಾಗ್ತಿದ್ರು. ಕಳೆದ 19 ವರ್ಷದಿಂದ ಇದು ನಡೆಯುತ್ತಿದ್ದರೂ ಇದೀಗ ಬಂದ ಅಧಿಕಾರಿಗಳು ಆರ್ಥಿಕ ವಲಯದ ಆವರಣಕ್ಕೆ ಪ್ರವೇಶ ನೀಡಲು ನಿರಾಕರಿಸಿದ್ದಾರೆ. ಕಳೆದ ಸಂಕ್ರಮಣದಲ್ಲಿ ದೈವಾರಾಧನೆಗೆ ಅಡ್ಡಿಪಡಿಸಿದ್ದಾರೆ. ಇದು ತುಳುನಾಡಿನ ದೈವ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಆತ್ಮ ಏನು ಉಂಟಾ ಅಷ್ಟರ ತನಕ ಮಾಡಲೇಬೇಕೆಂಬ ನಮ್ಮ ವಿಶ್ವಾಸ. ಮತ್ತೆ ದೇವರಿಗೆ ಬಿಟ್ಟದ್ದು, ದೈವಕ್ಕೆ ಬಿಟ್ಟದ್ದು. ಇಷ್ಟರ ತನಕ ನಾವು ಆ ದೈವವನ್ನೇ ನಂಬಿಕೊಂಡು ಬಂದದ್ದು. ಅವ ಹೇಳಿದಾಗೆ ಕೇಳಿದ್ದು. ಈ ಬಜ್ಪೆ ಊರಿಗೆ ದೇವರು ಕೂಡ, ದೈವವು ಕೂಡ ಧೂಮಾವತಿ ದೈವವೇ, ಬೇರೆ ಏನಲ್ಲ. ಆದ್ದರಿಂದ ಎಲ್ಲರೂ ನಂಬಿಕೆಯಿಂದ, ಭಕ್ತಿಯಿಂದ ಬಜ್ಪೆ ಊರಿನ ಜನರು, ಎಲ್ಲ ಜಾತಿಯವರು, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಯಾವೇ ಜಾತಿಯವರಾದರೂ ಭಕ್ತಿಯಿಂದ ಬಂದು ಅಲ್ಲಿ ಪ್ರಾರ್ಥಿಸಿ ಕೈ ಮುಗಿದು ಅವರ ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ. ದೈವದ ಕಾರಣಿಕದಿಂದಲೇ ಕೈಗಾರಿಕಾ ಪ್ರದೇಶದ ಒಳಗೆ ಉಳಿದಿರೋ ಈ ದೈವ ಕಳೆದ 19 ವರ್ಷಗಳಿಂದಲೂ ಅಲ್ಲೇ ಆರಾಧನೆಗೊಳ್ಳುತ್ತಿದೆ. ಇದೀಗ ಬಂದ ಅಧಿಕಾರಿಗಳು ದೈವವನ್ನು ಅಲ್ಲಿಂದ ಸ್ಥಳಾಂತರ ಮಾಡೋ ಪ್ಲಾನ್ ಮಾಡಿದಂತಿದೆ. ಒಟ್ಟಿನಲ್ಲಿ ಮತ್ತೊಮ್ಮೆ ದೈವ ಕಾರ್ಣಿಕದ ಹೋರಾಟಕ್ಕೆ ನೆಲ್ಲಿ ದಡಿಗುತ್ತು ಸಾಕ್ಷಿಯಾಗುತ್ತಾ ಅನ್ನೋ ಕುತೂಹಲ ಎಲ್ಲರಲ್ಲಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.